ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಇಂದಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಮತ್ತು ಸಂಖ್ಯಾಶಾಸ್ತ್ರದ ಬಗ್ಗೆ ನಿಖರವಾದಂತಹ ಪ್ರಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಈಗಾಗಲೇ ನೋಡಿ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಯುದ್ಧದ ಸಂಘರ್ಷ ಮುಂದುವರಿತಾ ಇರುವಂಥದ್ದು. ಆದರೆ ಈ ಯುದ್ಧದ ಸಂಘರ್ಷ ಜ್ಯೋತಿಷ್ಯ ಫಲಾನುಫಲದಲ್ಲಿ ಏನು ಹೇಳುತ್ತೆ, ಜ್ಯೋತಿಷ್ಯದಲ್ಲಿ ಯಾವೆಲ್ಲ ಒಂದು ಅಡಚಣೆಗಳು ಉಂಟಾಗುತ್ತೆ, ಹಾಗೆ ಜ್ಯೋತಿಷ್ಯದಿಂದ ಇದಕ್ಕೆ ಪರಿಹಾರ ಏನಾದರೂ ಇದೆಯಾ, ಈ ಬಗ್ಗೆ ಏನು ಹೇಳ್ತಾರೆ ಗುರುಗಳು, ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಗುರುಗಳೇ, ಈ ಯುದ್ಧದ ಬಗ್ಗೆ ಜ್ಯೋತಿಷ್ಯದಲ್ಲಿ ಏನು ಹೇಳೋಕ್ಕಾಗುತ್ತೆ? ನಾವು ಯುಗಾದಿ ಭವಿಷ್ಯದಲ್ಲಿ ಯುದ್ಧದ ಭೀತಿ ಬಗ್ಗೆ ನಾವು ಆಲ್ರೆಡಿ ಹೇಳಿದ್ವಿ. ಭಾಳಷ್ಟು ಜನ ಇವಾಗ ನೋಡೋರಿಗೆ ಯುದ್ಧ ಆದಮೇಲೆ ಹೇಳ್ತಾರೆ ಎಲ್ಲರೂ ಜ್ಯೋತಿಷ್ಯರು ಅಂತೆಲ್ಲ ಹೇಳ್ತಾರೆ. ಆ ರೀತಿ ಇಲ್ಲ. ರಾಹು ಕುಂಭರಾಶಿಲಿದ್ದಾಗ ಮಂಗಳ ಕುಂಭರಾಶಿ ಪ್ರವೇಶ ಆದಾಗ ಮಂಗಳ ಮತ್ತು ರಾಹುವಿನಿಂದ ಆ ಕ್ಷೇತ್ರದಲ್ಲಿ ಬರ್ತಕ್ಕಂಥ ದೇಶಗಳು ಯುದ್ಧಕ್ಕೆ ನಿಂತಿರ್ತಕ್ಕಂಥದ್ದು. 12 ರಾಶಿಗಳು ಒಳಗಡೆ 12 ದೇಶಗಳು ನಾವು ಹೇಳ್ಬೋದು, ಯಾವ್ಯಾವ ದೇಶಕ್ಕೆ ಏನೇನು ಅಂತ. ಯಾವಾಗ ಅದಕ್ಕೆ ಆ ಒಂದು ಪೂರಕವಾಗಿ ಬಂದಿರತಕ್ಕಂಥದ್ದು. ಈಗ ಭಾರತಕ್ಕೆ ನಾವು ಮಕರ ರಾಶಿ ತಗೊಳ್ತೀವಿ. ಮಕರ ರಾಶಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಇಸ್ರೇಲು, ಇರಾನು ಇವನ್ನೆಲ್ಲ ನೋಡಿದಾಗ ನಾವು ಕುಂಭರಾಶಿ ತಗೊಳ್ತೀವಿ. ಕರ್ಕಾಟಕ ರಾಶಿಯನ್ನು ಅಮೇರಿಕಾಗೆ ತಗೊಳ್ತೀವಿ. 12 ರಾಶಿಗಳು ವಿಧವಾಗಿರ್ತಕ್ಕಂಥ ಒಂದು ಆಯಾಮದಲ್ಲಿ ನೋಡ್ತೀವಿ. ಇಂಥ ವಿಚಾರದಲ್ಲಿ ಮಂಗಳ 2ನೇ ತಾರೀಕು ಏಪ್ರಿಲ್ಲು ಮೀನರಾಶಿಗೆ ಹೋಗಿದ್ದಾನೆ. ಆದರೆ ಮೀನರಾಶಿಲಿ ಮತ್ತೆ ಶನಿ ಕೂತಿರೋದ್ರಿಂದ ಯುದ್ಧ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. 50% ಆಲ್ಮೋಸ್ಟ್ ಆಗಿದೆ, ಈಗ ಇನ್ನೂ ಕಮ್ಮಿ ಆಗುತ್ತೆ. ಬಟ್ ಆದರೆ ಯುದ್ಧ ನಿಲ್ಲಲ್ಲ. ಕಂಪ್ಲೀಟ್ ನಿಲ್ತಕ್ಕಂಥ ಸಮಯ ಬಂದ್ಬಿಟ್ಟು 20ನೇ ತಾರೀಕು ಜೂನ್ 20. ಯಾವಾಗ ಮಂಗಳ ತನ್ನ ಸ್ವಂತ ಮನೆ ಆಗಿರ್ತಕ್ಕಂಥ ಮೇಷರಾಶಿಗೆ ಹೋಗ್ತಾನೆ, ಆವಾಗ ಎಲ್ಲರೂ ಸ್ವಲ್ಪ ತಣ್ಣಗಾಗ್ತಾರೆ, ಅವ್ರವ್ರ ಮನೇಲಿ ಇರ್ತಾರೆ. ಕುಂಭರಾಶಿಲಿ ರಾಹು, ಮೀನರಾಶಿಲಿ ಶನಿ ಒಂಟಿಯಾಗಿರ್ತಾನೆ, ಮತ್ತು ಇಲ್ಲಿ ಮೇಷರಾಶಿಲಿ ಮಂಗಳ ಒಂಟಿಯಾಗಿರ್ತಾನೆ. ಇವರೆಲ್ಲ ಸೇರಿದ್ರೆ ಗಲಾಟೆ. ಸೊ ಯಾರ್ಯಾರಿಗೆ ಯಾವಾಗ ನಿಲ್ಲುತ್ತೆ ಅಂತಂದರೆ ನಮಗೆ ಜೂನ್ 20ನೇ ತಾರೀಕುವರೆಗೂ ಗ್ಯಾಸ್ ಸಮಸ್ಯೆ, ಪೆಟ್ರೋಲ್ ಡೀಸೆಲ್ ಸಮಸ್ಯೆ, ಹಣದುಬ್ಬರ ಎಲ್ಲ ಸಮಸ್ಯೆನೂ ಜೂನ್ 20ನೇ ತಾರೀಕುವರೆಗೂ ಮಾಡಿಕೊಳ್ಳೇಬೇಕು. ಏನು ಮಾಡೋಕ್ಕಾಗಲ್ಲ, ಮಂಗಳ ಮೂವ್ ಆಗೋವರೆಗೂ. ಭಾಳ ಹಿಂದೆ 2019ರಲ್ಲಿ ಕೊರೋನಾ ಬಂದಾಗ ದೇಶದ ಜಾತಕದ ಮೇಲೆ ಎಷ್ಟೋ ತಿಂಗಳುಗಳು ತಗೊಳ್ತು. ಅದು ಶನಿ ಮತ್ತು ಕೇತುವಿನ ಕಾಂಬಿನೇಷನಿಂದ. ಯಾಕಂದರೆ ಶನಿ ಕೇತು ಒಟ್ಟಿಗೆ ಅಲ್ಲಿ 20 ತಿಂಗಳ ಕಾಲ ಇತ್ತು ಒಂದೇ ಜಾಗದಲ್ಲಿ. ಯಾಕಂದರೆ ಶನಿ 2 ವರ್ಷ ತೊಗೊಳ್ತಾನೆ, ಕೇತು 20 ತಿಂಗಳು ತೊಗೊಳ್ತಾನೆ. ಸೊ ಯಾರ್ಯಾರು ಕೊರೋನಾ ಬಗ್ಗೆ ಆದಮೇಲೆ ಹೇಳಿದ್ದಾರೆ ಅಂತಂದರೆ ನಮ್ಮ ಯೂಟ್ಯೂಬ್ಗೆ ಹೋಗಿ, ಯೂಟ್ಯೂಬಲ್ಲಿ ಹೋಗ್ತಾ ಪ್ಲೇಲಿಸ್ಟ್ ಅಂತ ಬರುತ್ತೆ, ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಕೆಳಗಡೆ ಕೊರೋನಾ ಅಂತ ಹೊಡೀರಿ. 2019 ಏಪ್ರಿಲಲ್ಲಿ ಒಂದು ಭಾಳ ಭಯಾನಕವಾಗಿರ್ತಕ್ಕಂಥ ಕಾಯಿಲೆ ಬರುತ್ತೆ ಅಂತ ಫಸ್ಟ್ ಪ್ರೆಡಿಕ್ಟ್ ಮಾಡಿರೋದು ಕರ್ನಾಟಕದಲ್ಲಿ ನಮ್ಮ ನಕ್ಷತ್ರ ನಾಡಿ ದಿನೇಶ್ ಗುರೂಜಿಯಿಂದ. ಇದನ್ನು ಖಂಡಿತ ಹೋಗಿ ಚೆಕ್ ಮಾಡ್ಕೋಬೋದು. ಎಲ್ಲ ಕಾಯಿಲೆ ಬಂದಮೇಲೆ ಜ್ಯೋತಿಷ್ಯರು ಎದ್ರು ಅಂತ ಬಡಾಯಿ ಬಂದಂಗೆ ಎಲ್ಲ ಮೆಸೇಜ್ಗಳಾಗ್ತಾರೆ. ಚಾಲೆಂಜ್ ಆಗಿ ಮಾಡ್ತೀನಿ ನಾನು ಹೇಳಿರ್ತಕ್ಕಂಥ ಡೇಟು. ಯಾಕಂದರೆ ಯೂಟ್ಯೂಬಲ್ಲೇನು ಸುಳ್ಳು ಹೇಳೋಕ್ಕಾಗಲ್ಲ, ಡೇಟ್ ಇರುತ್ತೆ. ನೀವು ಅಲ್ಲಿ ಖಂಡಿತ ಅಲ್ಲಿ ಹೋಗಿ ನೋಡಿ. ಎಲ್ಲರಿಗೂ ಯೂಟ್ಯೂಬ್ ಗೊತ್ತಿರುತ್ತೆ, ನಕ್ಷತ್ರ ನಾಡಿ ಯೂಟ್ಯೂಬ್ ಅಂತ ಹೋಗಿ ಅಲ್ಲಿ ಸ್ವಲ್ಪ ಹೋದರೆ ಪ್ಲೇಲಿಸ್ಟ್ ಅಂತಿರುತ್ತೆ. ಪ್ಲೇಲಿಸ್ಟ್ ಟಚ್ ಮಾಡಿ ಸ್ವಲ್ಪ ಕೆಳಗಡೆ ಹೋದರೆ ಕರೋನಾ ಅಂತ ಬರುತ್ತೆ. ಕರೋನಾ ಭವಿಷ್ಯ ನುಡಿದಿರೋದು ಕರೋನಾ ಅಂತ ಬರುತ್ತೆ. ಫಸ್ಟ್ ಅಸ್ಟ್ರಾಲಜರ್ ಟು ಪ್ರೆಡಿಕ್ಟ್ ಕರೋನಾ ಅಂತ ಇರುತ್ತೆ. ಅಲ್ಲಿ ಟಚ್ ಮಾಡಿ ಅಲ್ಲಿ ಕೆಳಗಡೆ ಡೇಟ್ ಇರುತ್ತೆ. ಏಪ್ರಿಲ್ನಲ್ಲಿ ಪ್ರಿಡಿಕ್ಷನ್ ಮಾಡಿದ್ದು ಈ ವರ್ಷ ಒಂದು ಮಹಾಮಾರಿ ಕೊರೋನಾ ಬರುತ್ತೆ ಅಂತ. ಅಕ್ಟೋಬರ್ ನವಂಬರಲ್ಲಿ ಫುಲ್ಲು ದೇಶಾದ್ಯಂತ ಪ್ರಪಂಚಾದ್ಯಂತ ಸ್ಪ್ರೆಡ್ ಆಯಿತು.
ಜ್ಯೋತಿಷ್ಯ ಶಾಸ್ತ್ರ ಖಂಡಿತ ನಿಖರವಾಗಿ ಹೇಳ್ಬೋದು ದೇಶದ ಬಗ್ಗೆ, ಆದರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಬೇರೆ. ಹೌದು. ಅಂದರೆ ವ್ಯಕ್ತಿಗತವಾಗಿರ್ತಕ್ಕಂಥ ಜಾತಕ ಜ್ಯೋತಿಷ್ಯ ಬೇರೆ, ದೇಶಕ್ಕೆ ಬರ್ತಕ್ಕಂಥದ್ದು ವಿದೇಶಕ್ಕೆ ಬರ್ತಕ್ಕಂಥ ಜಾತಕಗಳು ಬೇರೆ. ಅದು ವರ್ಕೌಟ್ ಮಾಡೋದು ಲೆಕ್ಕ ಮಾಡೋದೇ ಬೇರೆ. ನಾವು ಇದಕ್ಕೂ ಅದಕ್ಕೂ ತಾಲೆ ಕೊಡೋಕ್ಕಾಗಲ್ಲ. ಆದರೆ ಸಾಮಾನ್ಯ ಜನರು ಏನು ಥಿಂಕ್ ಮಾಡಿದ್ದಾರೆ ಅಂದರೆ, ಈ ಎಲ್ಲ ಜಾತಕ ಹೇಳೋರೆಲ್ಲ ಪುರೋಹಿತರು ಇರ್ಬೋದು, ಜ್ಯೋತಿಷ್ಯರು ಇರ್ಬೋದು, ಎಲ್ಲ ಜಾತಕ ಹೇಳೋರೆಲ್ಲರೂ ಕೂಡ ಎಲ್ಲನೂ ಪ್ರೆಡಿಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಅದು ಸುಳ್ಳು. ಮೇದಿನಿ ಜ್ಯೋತಿಷ್ಯ ಅಂತ ತುಂಬ ಜನ ಕಲ್ತಿರಲ್ಲ. ನಿಮಗೆ ಜಾತಕದ ಬಗ್ಗೆ ಎಲ್ಲರೂ ನಿಮ್ಮ ಮನೆ ಹತ್ರ ಹೋದಾಗ ದೇವಸ್ಥಾನದಲ್ಲಿರ್ತಕ್ಕಂಥವ್ರು ಅಥವಾ ಯಾರೋ ಜ್ಯೋತಿಷ್ಯಾಲಯ ಅಂತ ಹಾಕ್ಕೊಂಡು ಹೋದಾಗ ಅಲ್ಲಿ ಅವ್ರು ಹೇಳೋದು ಫಲಜ್ಯೋತಿಷ್ಯ. ಆ ಫಲಜ್ಯೋತಿಷ್ಯದಲ್ಲಿ ಹೇಳೋದು ನಿಮಗೆ 90% ದೋಷನೇ. ಅದರಲ್ಲೂ ಕೂಡ ಗುಡ್ ಟೈಮ್ ಬ್ಯಾಡ್ ಟೈಮ್ ಮಾತ್ರ ಹೇಳಬೇಕು ಜ್ಯೋತಿಷ್ಯದಲ್ಲಿ. ಈ ಕಡೆ ದೇಶದ ಬಗ್ಗೆ ಬಂತು ಅಂತಂದರೆ ಅದು ಮುಂಡೇನ್ ಅಸ್ಟ್ರಾಲಜಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ನಮ್ಮ ಸಂಸ್ಕೃತದಲ್ಲಿ ಮೇದಿನಿ ಜ್ಯೋತಿಷ್ಯ ಅಂತ ಕರೀತಾರೆ. ಯಾಕೆಂದರೆ ಇದರಲ್ಲಿ ಬರದೇ ಇರತಕ್ಕಂಥ ಕ್ಯಾಲ್ಕುಲೇಷನ್ ಅಲ್ಲಿ ಬರುತ್ತೆ. ರಾಶಿ ಸಂಘಟಿಕ ಚಕ್ರ, ನಕ್ಷತ್ರ ಸಂಘಟಿಕ ಚಕ್ರ, ಕೂರ್ಮ ಚಕ್ರ, ಸಪ್ತಚಕ್ರಗಳು, ಆಮೇಲೆ ಒಂದು ಆರಿದ್ರ ನಕ್ಷತ್ರದ ಫಲಗಳು ಮಳೆಗೆ, ಹಾಗೆ ರೋಹಿಣಿ ನಿವಾಸ, ಎಷ್ಟೊಂದಿದೆ ಅದರಲ್ಲಿ. ಅದನ್ನೆಲ್ಲ ತಗೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಯುದ್ಧ ನಿಲ್ತಕ್ಕಂಥದ್ದು ಕಮ್ಮಿ ಆಗ್ತಕ್ಕಂಥದ್ದು ಜೂನಲ್ಲಿ. ಬಟ್ ಆದರೆ ಮತ್ತೆ ಮಂಗಳ ವೃಷಭ ರಾಶಿಗೆ ಹೋಗ್ತಾನೆ, ಮತ್ತೆ ಶನಿ ವೀಕ್ಷಣೆ ಮೇಲೆ ಬೀಳುತ್ತೆ, ಮತ್ತೆ ಯುದ್ಧ ಇದ್ದೇ ಇರುತ್ತೆ ಬೇರೆ ಬೇರೆ ಕಡೆಯಿಂದ. ಜೂನಿಂದ ಕದಮ ವಿರಾಮ ಅಂತ ಹೇಳ್ತಾರಲ್ಲ, ಸೀಸ್ ಫೈರ್ ಅಂತ, ಅದು ಸ್ವಲ್ಪ ದಿವಸ ಮಾತ್ರ ಇರುತ್ತೆ ಕಂಪ್ಲೀಟಾಗಿ. ಇವಾಗಿನ್ನೂ ಕದಮ ವಿರಾಮ ಇಲ್ಲ. ಜೂನ್ 20ನೇ ತಾರೀಕುವರೆಗೂ ಇದೊಂದು ತಿಕ್ಕಾಟ ಗಲಾಟೆ ಎಲ್ಲವೂ ಆಗುತ್ತೆ. ಬಟ್ ಎಲ್ಲಿ ಯಾವುದು ಸಮಸ್ಯೆ ಆಗೋದು? ಸಾಮಾನ್ಯ ಜನಕ್ಕೆ ಸಮಸ್ಯೆ ಆಗುತ್ತೆ. ಧರ್ತಿ ಅಂದರೆ ಭೂಮಿಗೆ ಡ್ಯಾಮೇಜ್ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನೆಲ್ಲ ಹಾಳು ಮಾಡ್ಕೊಳ್ತಕ್ಕಂಥದ್ದೇ ಈ ಯುದ್ಧ. ಯುದ್ಧ ಅಂದರೆ ಯಾರ್ದು ಏನು ಗೆಲ್ಲಲ್ಲ, ಯುದ್ಧ ಅಂದರೆ ವಿನಾಶ. ಕರೆ ತಗೊಂಡೋಣ. ಎಸ್ ವೀಕ್ಷಕರೇ, ಬರೀ ಕೋವಿಡ್-19 ವಿಚಾರದಲ್ಲಿ ಮಾತ್ರ ಪ್ರೆಡಿಕ್ಷನ್ಸ್ ನಿಜವಾಗಿಲ್ಲ. ಅದರ ಜೊತೆಗೆ ವಿಮಾನ ಅಪಘಾತ ಆಗಿರಬಹುದು, ಹಾಗೆ ದೇಶದ ಗಡಿ ಭಾಗಗಳಲ್ಲಿ ಹೇಳಿರ್ತಕ್ಕಂಥ ಜ್ಯೋತಿಷಗಳು ಕೂಡ ನಿಜವಾಗಿರ್ತಕ್ಕಂಥದ್ದು. ಪಹಲ್ಗಾಮ್ ಅಟ್ಯಾಕ್ ಬಗ್ಗೆಯೂ ಕೂಡ ಹೇಳಿದರು, ಅದು ಕೂಡ ನಿಜವಾಗಿರ್ತಕ್ಕಂಥದ್ದು. ಎಸ್, ಮೊದಲ ಕರೆ ಸಿದ್ಧವಾಗಿದೆ, ನೋಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ವಿಜಯ್ ಅಂತ, ಬ್ಯಾಂಗ್ಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ವಿಜಯ್? ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ತಮ್ಮನ ಡೇಟ್ ಆಫ್ ಬರ್ತ್ ಹೇಳಿ. 28/10/1999. 28/10/1999. 1999. ಓಕೆ, ಹುಟ್ಟಿದ ಸಮಯ? 8:25 ನೈಟ್, ಬೆಂಗಳೂರಲ್ಲಿ. 8:25 ನೈಟಾ? ಓಕೆ, ನೈಟ್, ಬೆಂಗಳೂರು. ಹುಟ್ಟಿದ ಸ್ಥಳ ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಜಾಬ್ ಮೇಲೆ ಮೇಡಮ್. ಜಾಬ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು ವಿಜಯ್. ಹಲೋ. 11ನೇ ತಾರೀಕು ಏಪ್ರಿಲ್ಲು ಫ್ರೀ ಅಸ್ಟ್ರಾಲಜಿ ಕ್ಲಾಸಸ್ ಇರುತ್ತೆ, ಬಂದು ಜಾಯ್ನ್ ಆಗಿ ಮೊದಲು. ಹಾಗೆ ನಿಮ್ಮ ಜೀವನ, ನಿಮ್ಮ ತಮ್ಮವ್ರ ಜೀವನ, ಯಾರ್ದು ತಮ್ಮ ಅಂತಂದ್ರಲ್ಲ, ತಮ್ಮ ಅಣ್ಣ ನಿಮ್ಮದು ಎಲ್ಲರದು ಏನಾಗುತ್ತೆ ಅಂತ. ಜ್ಯೋತಿಷ್ಯ ಅನ್ನೋದು ಪರ್ಸ್ನಲ್ ವಿಚಾರವಾಗಿ ಇರತಕ್ಕಂಥದ್ದು. ಜ್ಯೋತಿಷ್ಯ ಅನ್ನೋ ಇನ್ನೊಬ್ಬರ ಹತ್ರ ಹೋಗಿ ಕೇಳ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ. ತೀರಾ ಕುತ್ತಿಗೆಗೆ ಬಂದಿದ್ದಾಗ ಹೋಗೋದಷ್ಟೇ, ಕುತ್ತಿಗೆಗೆ ಬಂದ್ಬಿಟ್ಟಿದೆ ಅಂದಾಗ ಹೋಗೋದಷ್ಟೇ. ಸಾಮಾನ್ಯವಾಗಿ ಕೆಲಸ ಯಾವಾಗ ಸಿಗುತ್ತೆ, ಈ ಕೆಲಸ ಯಾವಾಗ ಸಿಗುತ್ತೆ ಅಂತಲ್ವಾ? ಹೌದು ಸರ್. ಇದು ಸಿಂಪಲ್ ಕ್ವಶನ್ನು. ಲೈಫಲ್ಲೇ ಕೆಲಸ ಸಿಗಲ್ಲ ಅಂತ ಏನಾರು ಇದೆಯಾ? ನಾನು ನಿಮ್ಗೊಂದು ಕ್ವಶನ್ ಕೇಳ್ತಾ ಇದ್ದೆ, ಲೈಫಲ್ಲೇ ಅವ್ರ ಕೆಲಸ ಸಿಗಲ್ಲ ಸರ್, ಇದೆಯಾ? ಇಲ್ಲ ಇಲ್ಲ. ಅಷ್ಟೇ. ಇದಕ್ಕೆಲ್ಲ ಕುತ್ತಿಗೆಗೆ ಬರೋ ಥರ ಏನಿಲ್ಲ ಅಲ್ವಾ? ಇದು ಒಂದು ಇಂಥದ್ದನ್ನು ನಾವು ನೋಡಿ ಕಲಿತಾಗ ಈಸಿ ಆಗುತ್ತೆ. ಏನು ಓದಿದ್ದಾರೆ ಹೇಳಿ ಫಸ್ಟು? ಸರ್ ಇಂಜಿನಿಯರಿಂಗ್ ಮಾಡಿದ್ದ, ಆಮೇಲೆ ಮಾಡಿದ್ದಾನೆ. ಆಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಹೋಗ್ತಾ ಇದ್ದ. ಆದ್ರೆ ಟೆಂಪ್ರವರಿಗೆ ಕಾಂಟ್ರಾಕ್ಟ್ ಪೀರಿಯಡ್ ಮುಗಿಯಕ್ಕಿಂತ ಮುಂಚೆನೆ ಕೆಲ್ಸದಿಂದ ತೆಗ್ದು ಬಿಟ್ರು. ಅದಕ್ಕೆ ಇವಾಗ ಗೌರ್ಮೆಂಟ್ ಜಾಬ್ಗೆ ಓದ್ತಾ ಇದ್ದಾನೆ. ಅದಕ್ಕೆ ಸಿಗುತ್ತಾ ಸಿಗಲ್ವಾ ಅನ್ನೋದು. ಇವಾಗ ಒಂದು 6 months ಇಂದ ಮನೇಲೆ ಕುತ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದಾನೆ. 6 to 8 months ಆಯ್ತು ಮನೇಲೆ ನೀವು ಕುತ್ಕೊಂಡು. ಜಾತಕ ನೋಡೋಂಗಿದ್ರೆ ನೋಡಿ, ಗುರುದಶ ನಡೀತಾ ಇರುತ್ತೆ. ಯಾವಾಗ 9 ಅಂತ ಬರುತ್ತೆ, ಅವ್ರಿಗೆ ಯಾವುದು ಕೂಡ ಸರಿಯಾಗಿ ನಡೆಯೋದಿಲ್ಲ. ಸಿಕ್ಕಿದ ಕೆಲಸ ಬಿಡ್ತಾರೆ, ಬೇಡದೇ ಇರತಕ್ಕಂಥ ಹೋಗೋದು. ನಿಮ್ಮ ತಮ್ಮ ಅಲ್ಲಿ ಮನೇಲಿ ಕೂತಿದ್ರೆ ಅವ್ರಿಗೊಂದು ಕಿವಿ ಮಾತು,
ಗೌರ್ಮೆಂಟ್ ಕೆಲಸ ಟ್ರೈ ಮಾಡೋದು ಬೇಡ ಅಂತ ಹೇಳಲ್ಲ, ಆದರೆ ಪ್ರೈವೇಟಲ್ಲಿ ಒಂದು ಪ್ಯಾರಲಲ್ ಆಗಿ ಹೋದರೆ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಹೀಗೆ ಇದ್ದರೆ 9ನೇ ಮನೆ ಈಸ್ ನಾಟ್ ಎ ಗುಡ್ ಹೌಸ್. 9ನೇ ಮನೆ ಮೋಸ್ಟ್ ಡೇಂಜರಸ್ ಹೌಸ್ ಫಾರ್ ಕರಿಯರ್. ಯಾಕೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 10ನೇ ಮನೆ ಕರ್ಮಸ್ಥಾನ, 8ನೇ ಮನೆ ಕಷ್ಟದ ಮನೆ, ಅದರ ಎರಡು ತ್ರಿಶಂಕು ಸ್ಥಿತಿಲಿ ಕೂತ್ಕೊಂಡಿರ್ತಕ್ಕಂಥದ್ದು 9ನೇ ಮನೆ. ಯಾವಾಗ 9 ಅಂತ ಬರುತ್ತೆ ಅವ್ರಿಗೆ ತಲೆ ನಿಲ್ಲಲ್ಲ. ಜಾತಕದ ಪ್ರಕಾರ, ನಾನು ವ್ಯಕ್ತಿಗತವಾಗಿ ಮಾತಾಡಲ್ಲ, ಜಾತಕದ ಪ್ರಕಾರ ಅವ್ರಿಗೆ ತಲೆ ನಿಲ್ಲಲ್ಲ. ಎಲ್ಲೋದ್ರೂ ಕೂಡ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ, ನಾನು ಇದಕ್ಕೆ ಹೋಗ್ತೀನಿ, ಅದಕ್ಕೆ ಹೋಗ್ತೀನಿ, ಬರ್ಕೊಡ್ತೀನಿ. ಇವತ್ತು ಗೌರ್ಮೆಂಟ್ ಜಾಬ್ ಸೇರ್ಕೊಂಡ್ರು ಅದು ಬಿಟ್ಬಿಡ್ತಾರೆ, ಅದು ಇದೆ ಇಲ್ಲಿ. ಸೊ ನಾವೊಂದು ಹಿತವಚನ ಕೊಡ್ತೀವಿ ನಮ್ಮ ಅನುಭವದಿಂದ. ಓಕೆ, ಟೈಮ್ ವೇಸ್ಟ್ ಮಾಡಿದ್ರೆ ಖಂಡಿತ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ 10ನೇ ಮನೆ 11ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ನೋಡಿದಾಗ, ಸೂರ್ಯ 0 ಕಮಿಟ್ಮೆಂಟಲ್ಲಿದ್ದಾನೆ, ಚಂದ್ರ ಒಂದೇ ಒಂದು ಕಮಿಟ್ಮೆಂಟಲ್ಲಿದ್ದಾನೆ. ಅಂದರೆ ಸೂರ್ಯ ಚಂದ್ರರೇ ಗೌರ್ಮೆಂಟ್ ಕೆಲಸಕ್ಕೆ ಸ್ವಲ್ಪ ಬೇಕಾಗಿರ್ತಕ್ಕಂಥ 0-1 ಅಷ್ಟೇ ಇರೋದು. ಅದಕ್ಕೆ ಇಂಥವ್ರು ಬಂದು 7,000 ರೂಪಾಯಿ ಕೊಟ್ಟರೆ ನಮ್ಮ ಕ್ಲಾಸ್ಗೆ ಇವ್ರ ಜೀವನವನ್ನು ಚೆನ್ನಾಗಿ ಮಾಡ್ಕೋಬೋದು. ಇಲ್ಲ ಅಂದರೆ ಏನಾಗುತ್ತೆ, ಇವ್ರಿಗೆಲ್ಲ 5ನೇ ಮನೆ ತೋರಿಸ್ತಾ ಇದ್ದಿಲ್ಲ, ಯಾವನೋ ಬರ್ತಾನೆ ಈ ಹೋಗೋತಾ ಇದೆ, ನಾವು ಮಾಡಿಸ್ಕೊಡ್ತೀವಿ, 10 ಲಕ್ಷ ಕೊಡಿ, 15 ಲಕ್ಷ ಕೊಡಿ, ಟೋಪಿ ಹಾಕ್ಸ್ಕೊಳ್ಳೋ ಕಾರ್ಯಕ್ರಮ ಜಾತಕದಲ್ಲೂ ಬರೆದಿರುತ್ತೆ. ಸೊ ಇಲ್ಲಿ ಗೌರ್ಮೆಂಟ್ ಜಾಬ್ ಅಂತಕ್ಕಂಥದ್ದು ಜಸ್ಟ್ 50%ಅಲ್ಲಿದೆ. ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಆಶಿಸ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಚಂದ್ರನಿಗೆ ಬಲವಾಗಿರ್ತಕ್ಕಂಥದ್ದು ವೈಟ್ ಕಲರ್ ಕರ್ಚೀಫ್ ಯೂಸ್ ಮಾಡಿ. ಗುರು 11ನೇ ಮನೆ ಲಾಭಸ್ಥಾನದಲ್ಲಿರೋದ್ರಿಂದ ಒಂದು ಬಲಗೈ ತೋರ್ಬರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀವಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ತಮ್ಮ ಹೆಸರು ಹೇಳಿ. ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅತ್ತೆ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ಅಥವಾ ಪ್ರಶ್ನಾಶಾಸ್ತ್ರ? ಇಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ. 1ರಿಂದ 249ರ ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 35. 35. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಅವರಿಗೆ ಹುಷಾರಿಲ್ಲ, ಅದೇ ಮೊನ್ನೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಅದೇ ಏನಾಗಿತ್ತು? ಮನೆ ಒಳಗಡೆ ಬಿದ್ದಿದ್ದಾರೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಅಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ. ಅದೇ ನಮ್ಮ ಅತ್ತೆಗೆ 2 ದಿನ ಆಯ್ತು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಅವರು ಮನೆಯಲ್ಲೇ ಬಿಟ್ಟಿದ್ದು ರಾತ್ರಿ 3 ಗಂಟೆಗೆ. ಡಾಕ್ಟ್ರು ಅದೇ ಸೀರಿಯಸ್ ಸ್ವಲ್ಪ ಹೇಳ್ತಾ ಇದ್ದಾರೆ. 6ನೇ ಮನೆ ಕಾಯಿಲೆ ಬಗ್ಗೆ ತೋರಿಸುತ್ತೆ. ಹೆಲ್ತ್ ಬಗ್ಗೆ ನೋಡೋಣ, ಹೆಲ್ತ್ ಹೇಗಿದೆ ಅಂತ. ಸ್ವಲ್ಪ ಕಷ್ಟ ಅಂತ ಬರ್ತಾ ಇದೆ. ಹೆಲ್ತ್ಗೆ ರೆಡ್ ಕಲರ್ ಕಾಂಬಿನೇಷನ್ ಬರಬಾರ್ದು. ಇಲ್ಲಿ ನಮಗೆ ಕಲರ್ ಕಾಂಬಿನೇಷನಲ್ಲಿ ಹೇಳ್ಬಿಡುತ್ತೆ. ಯಾವಾಗ ಇದು ಗ್ರೀನ್ ಇರುತ್ತೆ, ಇದು ಗ್ರೀನ್ ಇರುತ್ತೆ, ಸ್ವಲ್ಪ ಒಳ್ಳೆಯದು. ರೆಡ್ ಇದ್ದರೆ ಸ್ವಲ್ಪ ಸಮಸ್ಯೆ. ದೀರ್ಘಕಾಲವಾಗಿ ಅವ್ರಿಗೆ ಕ್ರಿಪಲ್ ಅಂತ ಕರಿತೀವಿ, ಅಂದರೆ ಓಡಾಡೋಕ್ಕಾಗದೇ ಇರತಕ್ಕಂಥದ್ದು. ಅರ್ಥ ಆಯ್ತಾ? ಕೇತು 4 ಅಂತ ಬಂದಾಗ ಅದು ಬೆಡ್ ರಿಡನ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಬೆಡ್ ರಿಡನ್ ಗೊತ್ತಲ್ವಾ? ಹಾಸಿಗೆ ಮೇಲೆ ಹಾಸಿಗೆ ಹಿಡಿಯೋದು ಅಂತಂತಲ್ಲ, ಅದು ತೋರಿಸ್ತಾ ಇದೆ. ಎಲ್ಲಿ ಏಟು ಬಿದ್ದಿದೆ ಅವರಿಗೆ? ಅದೇ ತಲೆಯಲ್ಲಿ ರಕ್ತ ಬ್ಲಡ್ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಇವಾಗ ಮಾತಾಡ್ತಾ ಇಲ್ವಾ? ಮಾತಾಡ್ಲಿಕ್ಕೂ ಬರ್ತಾ ಇಲ್ಲ, ಮಲಗದಲ್ಲೇ ಇಲ್ಲ. ವೆಂಟಿಲೇಷನ್ ಮೇಲೆ ಇದ್ದಾರಾ? ಹೌದು. ಸ್ವಲ್ಪ ಕಷ್ಟ ಅಂತ ಬರ್ತಾ ಇದೆ. ಇಲ್ಲಿ ನಮಗೆ 5ನೇ ಮನೆ 9ನೇ ಮನೆ ಬರಬೇಕು, ಬಂದಿಲ್ಲ, ಸ್ವಲ್ಪ ಕಷ್ಟ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿತ್ತು ಅಂದರೆ ನೀವು ಮಾಡಬೇಕಾಗಿರೋದಷ್ಟೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಈವಾಗಲೇ ಜ್ಯೋತಿಷ್ಯಕ್ಕೆ ಕೂಡ ರಿಜಿಸ್ಟರ್ ಆಗಿ ಮನೆಯಿಂದಲೇ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಏಪ್ರಿಲ್ 11ನೇ ತಾರೀಕು ಒಂದು ಉಚಿತವಾದಂತಹ ಕ್ಲಾಸನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕ್ಲಾಸ್ಗೆ ನೀವೆಲ್ಲರೂ ಕೂಡ ಅಟೆಂಡ್ ಆಗಬಹುದು. ಕ್ಲಾಸನ್ನು ಕೂಡ ಅಟೆಂಡ್ ಆಗಿ, ಅಂದರೆ ಜ್ಯೋತಿಷ್ಯದ ಫಲಾನುಫಲಗಳು ಏನಿದೆ, ಜ್ಯೋತಿಷ್ಯದ ಬಗ್ಗೆ ಯಾವೆಲ್ಲ ಮಾಹಿತಿಗಳನ್ನು ನೀಡ್ತಾರೆ, ಯಾವೆಲ್ಲ ವಿಚಾರಗಳನ್ನು ಕಲಿಬಹುದು, ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಲಾಗುತ್ತೆ. ಹಾಗೆ ಏಪ್ರಿಲ್ 20ನೇ ತಾರೀಕು 112ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಇದಕ್ಕೂ ಕೂಡ ರಿಜಿಸ್ಟರ್ ಆಗಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಗುರುಜಿ ಅವ್ರ ಹತ್ರನೇ ಮಾತನಾಡಬಹುದಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತೆ ಹೇಳಿ. ನಮ್ಮ ಬಗ್ಗೆನೇ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 27/1900. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಇಲ್ಲ ಅಂತಂದ್ರೆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಮಾತಾಡಿ. ಸರಿ. ಹೊರಗಡೆ ಬನ್ನಿಮ್ಮ. ಆಯ್ತು. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಟಿವಿ ವಾಲ್ಯೂಮ್ ನಾನ್ ಮಾತಾಡ್ತಾ ಇರೋದು ನನಗೆ ಕೇಳಿಸ್ತಾ ಇದೆ. ಸರಿ ಸರಿ.
ಆಯ್ತು ಮೇಡಮ್, ಇದ್ದೀನಿ ಹೊರಗಡೆ. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಆರೋಗ್ಯ ಬಗ್ಗೆ. ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಹೇಳಿ. 27/1970. 27/1970. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಗೊತ್ತಿಲ್ಲ ಸರ್. ಹಾಗಾದ್ರೆ 1ರಿಂದ 249 ಒಳಗೆ ಒಂದು ನಾನು ಸಂಖ್ಯೆ. ಒಂದು ಪ್ರಶ್ನೆ ಕೇಳಬೇಕು ಅಂತ ನಿಮ್ಮನ್ನ. ಯಾರ ಕಾರ್ಯಕ್ರಮ ಡೈಲಿ ನೋಡ್ತೀರಾ? 9 ಗುರೂಜಿ. ಅಲ್ಲಮ್ಮ, ಯಾರ ಕಾರ್ಯಕ್ರಮ ನೀವು ಡೈಲಿ ನೋಡ್ತೀರಾ? ಇರೋ ಬರೋ ಜ್ಯೋತಿಷ್ಯ ಕಾರ್ಯಕ್ರಮ ಎಲ್ಲ ನೋಡ್ತೀರಾ? ಹ್ಞೂ. ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಟಿವಿಲಿ ಬರ್ತಾರೆ ಎಲ್ಲ ಆನ್ ಮಾಡ್ತೀರಾ? ಇಲ್ಲ ಗುರುಜಿ. ನಮ್ದೇ ನೋಡಂಗಿದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತೀನಿ. ನಿಮ್ಗೆ ವಯಸ್ಸಾಗಿರ್ಬೋದು, ಸುಳ್ಳು ಹೇಳ್ತಾ ಇದ್ದೀರಾ ನಿಮ್ಮ ಬಾಯಲ್ಲಿ. ನಿಮ್ಮನ್ನ ನೋಡ್ತೀನಿ. ಯಾರು ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಆಫ್ ಬರ್ತ್ ಇಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು, ಟೈಮ್ ಇಲ್ಲದೆ ಹೇಳೋಕ್ಕಾಗಲ್ಲ ಅಂತ ಬಡ್ಕೋತಾ ಇರ್ತೀನಿ. ನಮ್ಮ ಪ್ರೋಗ್ರಾಮ್ ನೀವು ನೋಡಿಲ್ಲ. ಎಲ್ಲಿ ಜ್ಯೋತಿಷರು ಬರ್ತಾರೆ, ಎಲ್ಲಿ ನಾಮ ಹಾಕ್ತಾರೆ, ಎಲ್ಲಿ ವಿಭೂತಿ ಹಾಕ್ತಾರೆ, ಎಲ್ಲಿ ಮೋಸ ಮಾಡ್ತಾರೆ, ಅದನ್ನು ನೋಡ್ತಾ ಕೂತಿರ್ತೀರಾ. ಜ್ಯೋತಿಷ್ಯ ಕಲೀರಿ. 7,000 ರೂಪಾಯಿ ನಿಮಗೇನು ದೊಡ್ಡದಲ್ಲ. ಅರ್ಥ ಆಯ್ತಾ? ಜೀವನದಲ್ಲಿ 50 ವರ್ಷ ಆಗಿಬಿಟ್ರೆ ಏನಿಲ್ಲ, 75 ಬಂದು ಕಲ್ತಿದ್ದಾರೆ. ಜೀವನದಲ್ಲಿ ಒಂದು ಟೈಮ್ ಪಾಸು ಆಗುತ್ತೆ. ಮಕ್ಕಳದು ಮರಿ ಮಕ್ಕಳದು ಎಲ್ಲ ನೋಡ್ಬೋದು. ಅರ್ಥ ಆಯ್ತಾ? 7,000 ರೂಪಾಯಿ ಏನು ದೊಡ್ಡದಲ್ಲ. ದೇವಸ್ಥಾನಕ್ಕೆ ಹೋಗುತ್ತೆ, 7,000 ರೂಪಾಯಿ ಹಾಕಿದ್ರೆ ನಮ್ಮ ದೇವಸ್ಥಾನ ಕಟ್ತಾ ಇದೀವಿ, ಅಲ್ಲಿಗೆ ಹೋಗುತ್ತೆ. ಬಂದು ಕಲೀರಿ. ಪ್ರಶ್ನಾಶಾಸ್ತ್ರ 1ರಿಂದ 249 ಹೇಳಿ. ನಮ್ದು ನಿಮ್ದು ವಯಸ್ಸು ಒಂದೇ ಗೊತ್ತಾ? ನಂದು ನಿಮ್ದು ವಯಸ್ಸು ಒಂದೇ. 9 ಗುರುಜಿ. 9. ಏನು ಪ್ರಶ್ನೆ ಇತ್ತು ಹೇಳಿ ಬೇಗ, ಟೈಮ್ ವೇಸ್ಟ್ ಮಾಡಬೇಡಿ. ಆರೋಗ್ಯ. ಓಕೆ, ನಮ್ಮದು ನಿಮ್ಮದು ವಯಸ್ಸು ಒಂದೇ ಅಂತಂದರೆ ಆರೋಗ್ಯ ಕೇಳ್ತಾರೆ. 12 ಶುಕ್ರನಲ್ಲಿ 12 ಬಂದಿದೆ. ಸ್ವಲ್ಪ ಶುಗರ್ ತಿನ್ನೋದು ಕಮ್ಮಿ ಮಾಡಿ. ಸಕ್ಕರೆ ಹಾಕೋಬೇಡಿ. ಬೆಲ್ಲ ಯೂಸ್ ಮಾಡಿ. ಮಂಗಳ 11, 3, 9, 11 ಹೆಲ್ತಲ್ಲಿ ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ ಬರ್ತಾ ಇದೆ. ನೀವು ಸುಮ್ಮನೆ ಏನೋ ಕೇಳ್ತಾ ಇದ್ದೀರಾ. ಓಡಾಡಿ, ಜಾಸ್ತಿ ಎಕ್ಸಸೈಸ್ ಮಾಡಿ, ಚೆನ್ನಾಗಿ ಆ್ಯಕ್ಟಿವ್ ಇರಿ, ಬ್ಲಡ್ ಸರ್ಕ್ಯುಲೇಷನ್ ಇರಲಿ. 100% ಇಲ್ಲಿ ಜಾತಕದಲ್ಲಿ ಮೇಜರ್ ಜ್ಯೋತಿಷದಿಂದ ಏನು ಪ್ರಾಬ್ಲಮ್ ಇಲ್ಲ, ಲೈಫ್ ಸ್ಟೈಲಿಂದ ಬಂದ್ಬಿಡುತ್ತದೆ. ಲೈಫ್ ಸ್ಟೈಲ್ ಪ್ರಾಬ್ಲಮ್ಮು ಜಾತಕದಲ್ಲಿ ಬರೋಲ್ಲ. ನಾವು ಜ್ಯೋತಿಷದಲ್ಲಿ ಹಿಂದಿನ ಜನ್ಮದಿಂದ ಬಂದಿದ್ದರೆ ಅದು 8, 12 ಅಂತ ತೋರಿಸ್ಬಿಡುತ್ತೆ. ಲೈಫ್ ಸ್ಟೈಲಿಂದ ಬಂತು ಅಂತಂದರೆ ಇದು ನಾರ್ಮಲಾಗಿ ತೋರಿಸುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಜ್ಯೋತಿಷ್ಯವನ್ನ ಕಲಿಬೇಕು ಎನ್ನುವಂತಹ ಆಸಕ್ತಿ ನಿಮ್ಮಲ್ಲಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಬಹುದಾಗಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದಾಗಿದೆ. ಅದಕ್ಕಿಂತ ಮೊದಲು ಒಂದು ಸ್ಪೆಷಲ್ ವಿಟಿ ಕೂಡ ಇದೆ. ಜ್ಯೋತಿಷ್ಯವನ್ನು ಹೇಗೆ ಕಲಿಯೋದು, ಹಾಗೆ ಜ್ಯೋತಿಷ್ಯದಲ್ಲಿ ಏನೇನೆಲ್ಲ ಕಲಿಸ್ತಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವಿಟಿ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ.
ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕೈಲಾಶ್ ಯಂತ್ರವನ್ನ ತೆಗೆದುಕೊಳ್ಳಬಹುದಾಗಿದೆ, ಹಾಗೆ ಪೂಜಿಸಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ಗೀತಾ, ಚಿತ್ರದುರ್ಗದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಡೇಟ್ ಆಫ್ ಬರ್ತ್ ಹೇಳಿ ಮಾ. 11/9/2005. 11/9/2005. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 1:45 ಮಧ್ಯಾಹ್ನ. 1:45 ಮಧ್ಯಾಹ್ನ. ಹುಟ್ಟಿದ ಸ್ಥಳ? ಚಿತ್ರದುರ್ಗ. ಚಿತ್ರದುರ್ಗ. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಅವ ಯಾವ ಕೆಲಸದಲ್ಲಿ ಮುಂದುವರಿಬೇಕು ಅಂತ ಕೇಳ್ತಾ ಇದ್ದೀನಿ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ನಮಸ್ಕಾರ. ಯಾವ್ದು ತಗೊಂಡಿದ್ದಾರೆ ಡಿಗ್ರಿ? ಡಿಗ್ರಿ ಆಯ್ತು, ಕಂಪ್ಲೀಟ್ ಆಯ್ತು. ಯಾವ್ದು ತಗೊಂಡಿದ್ದಾರೆ ಅಂತ ಕೇಳಿದ್ದು. ಅಪ್ಪಿ ಯಾರು ತಗೊಂಡಿದ್ದಾರೆ ಅಂತ. ಡಿಗ್ರಿ ಯಾರು ತಗೊಂಡಿದ್ದಾರೆ? ಬಿಕಾಮ್ ಸರ್. ಶುಕ್ರದಶೆ ನಡೀತಾ ಇದೆ. ಬಿಕಾಮ್ ಕಾಂಬಿನೇಷನ್ ಅಲ್ಲಿ ಜಾಬ್ ನೋಡೋಣ. 10ನೇ ಮನೆ, 5ನೇ ಮನೆ, 12ನೇ ಮನೆ ಬಂದಿರೋದು ಸ್ವಲ್ಪ ಸಾಧ್ಯವಾದಷ್ಟು 10 ಬಂದಿರೋದ್ರಿಂದ ಶುಕ್ರದಲ್ಲಿ MBA ಮಾಡೋದು ಒಳ್ಳೆಯದು. ಫಿನಾನ್ಸ್, ಬಿಕಾಮ್ ನಿಲ್ಸೋದು ಬೇಡ. MBA ಫಿನಾನ್ಸ್ ಮಾಡಿದ್ರೆ ಅಲ್ಲಿಂದ ಅವರು ಸ್ವಲ್ಪ ಸಾಫ್ಟ್ವೇರ್ ರಿಲೇಟೆಡ್ ಆಗಿರ್ತಕ್ಕಂಥ ERP, SAP ಮಾಡಿದ್ರೆ ಒಳ್ಳೆಯದು. ಅವ್ರ ಕೇಳಿ ಗೊತ್ತಾಗುತ್ತೆ. SAP, ERP, ಫೈನಾನ್ಷಿಯಲ್ SAP, ಫೈನಾನ್ಷಿಯಲ್ ERP ಮಾಡಿದ್ರೆ 5-12 ಖಂಡಿತ ಸಕ್ಸಸ್ ಆಗುತ್ತೆ. ಜಸ್ಟ್ ನಾರ್ಮಲ್ ಬಿಕಾಮ್ ಒಳ್ಳೇದಾಗಲ್ಲ. ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಧರಿಸಿ ಶುಕ್ರದಶ ಈ ಲೈನಲ್ಲಿ ಹೋದರೆ ಹೆಚ್ಚು ದುಡ್ಡು ಕೊಡುತ್ತೆ. ಯಾಕೆಂದರೆ 5ನೇ ಮನೆ ನಾವು ನೋಡ್ತೀವಿ ಇಲ್ಲಿ. 5ನೇ ಮನೆ ನೋಡಿದಾಗ ಸ್ವಲ್ಪ ಕಂಪ್ಯೂಟರ್ಸ್ ರಿಲೇಟೆಡು, ಸಾಫ್ಟ್ವೇರ್ ರಿಲೇಟೆಡ್ ಅಂತ ನೋಡ್ತೀವಿ. ಸೊ ಈ ಒಂದು ವಿಚಾರನ ಮಾಡಿ, ಒಳ್ಳೆಯದಾಗಲಿ. ಇದನ್ನು ಕಲ್ತ್ರೆ ಇನ್ನೂ ಅವ್ರಿಗೆ ಅರ್ಥ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಬೇಕಾ? ನಿಮ್ಮ ಭವಿಷ್ಯದ ಬಗ್ಗೆ ನೀವೇ ತಿಳ್ಕೊಬೇಕಾ? ಹಾಗಾದ್ರೆ ಜ್ಯೋತಿಷ್ಯವನ್ನ ಕಲೀರಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ತಮ್ಮ ಹೆಸರು? ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡಿದ್ದೀರಾ? ತಮ್ಮ ಹೆಸರು ಹೇಳಿ. ಬಳ್ಳಾರಿ ಪಕ್ಕ ಕೊಳಗಲ್ಲು. ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಸರ್, ಅಥವಾ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಮಾತನಾಡಿ. ಹಲೋ ಸರ್, ಹೊರಗಡೆ ಬಂದು ಮಾತಾಡಿ ಅಥವಾ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಮಗಳ ಡೇಟ್ ಆಫ್ ಬರ್ತ್ ಹೇಳಿ. ಮಗಳ ಡೇಟ್ ಆಫ್ ಬರ್ತ್? ಹೌದು. 2000 6ನೇ ತಿಂಗಳು 26ನೇ ತಾರೀಕು. 6ನೇ ತಿಂಗಳು 26ನೇ ತಾರೀಕು. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ರಾತ್ರಿ 9 ಗಂಟೆ. ರಾತ್ರಿ 9 ಗಂಟೆ. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಕೊಳಗಲ್ಲು. ಯಾವುದು? ಕೊಳಗಲ್ಲು ಅಲ್ಲ, ಯಾವ ಡಿಸ್ಟಿಕ್ ಬರುತ್ತೆ ಹೇಳಿ? ಬಳ್ಳಾರಿ ಡಿಸ್ಟಿಕ್. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅದೇ ಯಾವ ವಿಚಾರ ಸರ್? ಮದುವೆ ಕೋಸ್ಕರ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಬಿಡ್ರಿ ಗುರುಗಳೇ. ಟಿವಿಯಿಂದ ಸ್ವಲ್ಪ ಆಚೆ ಬನ್ನಿ ಅಂತಂದ್ರೆ ಕಿವಿಗೆ ಹೋಗಲ್ವಾ ನಿಮಗೆ? ವಾಯ್ಸೆ ಬಂದಿನ ಹೇಳಿ ಸರ್. ಕೇಳಿಸ್ತದೆ ಇನ್ನೂ? ಬಾಕ್ಲಾರು ಹಾಕೊಳ್ಳಿ. ಸ್ವಲ್ಪ ಒಂಚೂರು ಬುದ್ಧಿ ಇಲ್ಲ ನಿಮಗೆ? ಹಲೋ
ಇಲ್ಲಿ ನಮಗೆ ನಿಮ್ಮ ವಾಯ್ಸ್ ವಾಪಸ್ ಕೇಳಿಸ್ತಾ ಇದ್ರೆ ನಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ನೀವು ಅದಕ್ಕೆ ಅಲೋ ಅಲೋ ಅಂತ ಇದ್ದೀರಾ. ಅಲ್ಲಿ ಬಾಕ್ಲ ಹಾಕ್ಕೊಳ್ಳಿ, ಟಿವಿ ಆಫ್ ಮಾಡಿ. ಅಲ್ಲಿ ಹೇಳಿದ್ ಕೇಳೋದೇ ಇಲ್ಲ. ಸ್ವಲ್ಪ ಏನಾದ್ರು ಒಂದು ಸ್ವಲ್ಪ ಇರಬೇಕು ಮನುಷ್ಯತ್ವದಲ್ಲಿ. ಹಲೋ, ಸರ್. ಶುಕ್ರದಶ 2026 ಮುಗಿಯುತ್ತೆ, ಸೂರ್ಯದಶ ಪ್ರಾರಂಭವಾಗುತ್ತೆ. ವೈವಾಹಿಕ ಜೀವನದಲ್ಲಿ ಹಿನ್ನಡೆ ಇದೆ. ವೈವಾಹಿಕ ಜೀವನ ಚೆನ್ನಾಗಿರಲ್ಲ, ಬರ್ತಕ್ಕಂಥ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಮುಂದಿನ ವರ್ಷ ಮದುವೆ ತೋರಿಸ್ತಾ ಇದೆ. ವೈವಾಹಿಕ ಜೀವನ ಒಂದು ಚೆನ್ನಾಗಿಲ್ಲ. ಮುಂದಿನ ವರ್ಷ ಮದುವೆ ಆಗುತ್ತೆ ಹೇಳ್ತೀವಿ, ವೈವಾಹಿಕ ಜೀವನ ಚೆನ್ನಾಗಿಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ನಿಮ್ಮೆಲ್ಲ ಸಾಧಕರಿಗೆ ಹಾಗೆ ನಿಮಗೆ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ಕೂಡ ಕೊಡ್ತಾ ಇದೆ. ನಿಮ್ಮ ಸುತ್ತಮುತ್ತ ಸಾಧಕರಿದ್ದಾರೆಯೇ ಅಥವಾ ನೀವೇ ಸಾಧಕರಾಗಿದ್ದಾರೆಯೇ, ನೀವೆಲ್ಲರೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದರೂ ಕೂಡ ನಮ್ಮ ವಾಟ್ಸಪ್ ನಂಬರ್ಗೆ ಒಂದು ಅಂದರೆ ನಿಮ್ಮ ಸಾಧನೆಯ ವಿವರವನ್ನು ಕಳುಹಿಸಿದರೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಕಡೆಯಿಂದ ಗೌರವಿಸಲಾಗುತ್ತೆ. ಎಸ್, ಈ ಕುರಿತಂತೆ ಒಂದು ಸ್ಪೆಷಲ್ ವಿಟಿ ಕೂಡ ಇದೆ, ನೋಡ್ಕೊಂಡು ಬರೋಣ. ಬಂಧುಗಳೇ, ನಿಮ್ಮ ಸೇವೆ ಸಾಧನೆಯನ್ನ ಗುರುತಿಸುತ್ತಿದೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್. ಕ್ಷೇತ್ರ ಯಾವುದೇ ಆಗಿರಲಿ, ನಿಮ್ಮ ಸೇವೆ ಸಾಧನೆಗೆ ಮಾನದಂಡ. ಜಾತಿ ಧರ್ಮ ಮೀರಿ ಸೇವಕರು ಸಾಧಕರನ್ನು ಗುರುತಿಸಿ ನಾವು ಗೌರವಿಸುತ್ತೇವೆ. ನೀವು ಸಾಧಕರೇ, ನಿಮ್ಮ ಸುತ್ತಮುತ್ತ ಸಾಧಕರಿದ್ದಾರೆಯೇ? ಹಾಗಿದ್ದರೆ ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಅಥವಾ ನಿಮ್ಮವರ ಸೇವೆ ಸಾಧನೆಯ ವಿವರವನ್ನ ನಮಗೆ ಕಳುಹಿಸಿ. ನಿಮ್ಮ ಸಾಧನೆ ವಿವರವನ್ನ 7019721909 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಥವಾ ಕರ್ನಾಟಕ ನ್ಯೂಸ್ ಬೀಟ್ digital@gmail.comಗೆ ಇಮೇಲ್ ಕಳುಹಿಸಿಕೊಡಿ. ವೀಕ್ಷಕರೇ, ಈಗಾಗಲೇ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪುತ್ತೇವೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಹೈಯರ್ ಕ್ಲಾಸು, ಜೂನಿಯರ್ ಕ್ಲಾಸು ಮುಗಿಸಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಕ್ಲಾಸು. ಇದನ್ನು ಮಾಡಿದವ್ರಿಗೆಲ್ಲ ನಮ್ಮದು ನಾವು ನೋಡಿಕೊಂಡು ನಾವು ಮುಂದೆ ಅದರ ಬಗ್ಗೆ ಮಕ್ಕಳಿಗೆ ಮನೆಯಲ್ಲಿ ಎಲ್ಲರ ಬಗ್ಗೆನೂ ನಾವು ನೋಡ್ಕೊಂಡು ಹೋಗ್ಬೋದು. ಹೊರಗಡೆ ಇದನ್ನು ಸ್ಪ್ರೆಡ್ ಮಾಡ್ಬೋದು. ಡೀಪ್ ಸೀಕ್ರೆಟ್ ಅನ್ನೋದು ನಮ್ಗೆ ಅದ್ಭುತವಾದ ಒಂದು ಕೊಡುಗೆ ಸಿಕ್ಕಿದೆ. ಇದನ್ನೆಲ್ಲರೂ ಉಪಯೋಗಿಸ್ಬೇಕಾಗಿ ಕೇಳ್ಕೊತೀನಿ ಎಲ್ಲರೂ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.